ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನಾನ್ ಬೆಂಗಳೂರಿಯನ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಇಲ್ಲಿ ಬಂದು ಕೂತಿರೋ ಕಾರಣ ಯುವೈನ ಟ್ರೋಲ್ ಸಾಂಗ್. ಆ ಟ್ರೋಲ್ ಸಾಂಗ್ ನಲ್ಲಿ ಏನೆಲ್ಲ ಟ್ರೋಲ್ಗಳಾಗಿತ್ತು ಅದೆಲ್ಲದನ್ನು ಅದು ಕಳೆದ ಒಂದು ವಾರದಲ್ಲಾಗಿರ್ಬೋದು, ಕಳೆದ ಒಂದು ವರ್ಷದಲ್ಲಾಗ್ಬೋದು ಅಥವಾ 5 ವರ್ಷದಲ್ಲಾಗಿರ್ಬೋದು, ಆ ತರದ ಎಲ್ಲಾ ಟ್ರೋಲ್ಗಳನ್ನ ತಗೊಂಡು ಒಂದು ಸಾಂಗ್ ನ ಮಾಡಿ ಅದಕ್ಕೆ ಟ್ರೋಲ್ ಸಾಂಗ್ ಅಂತಾನೆ ಹೆಸರಿಟ್ಟಿದ್ದಾರೆ. ಟ್ರೋಲ್ ಆಗುತ್ತೆ, ಇದು ಟ್ರೋಲ್ ಆಗುತ್ತೆ, ಇನ್ಸ್ಟಾದಲ್ಲಿ ತುಂಬಾ ರೀಲ್ಸ್ ಆಗುತ್ತೆ, ಕೆಲ್ಸಿಲ್ದವ್ರಿಗೆ ಟೈಮ್ ಪಾಸ್ ಆಗುತ್ತೆ. ಮ್ಯೂಸಿಕ್ ಅದ್ಭುತವಾಗಿದೆ. ಹಾಗೆ ನರೇಶ್ ಕುಮಾರ್ HN ಅಂತ ಏನಿದ್ದಾರೆ ಅವರು ಇದಕ್ಕೆ ಲಿರಿಕ್ಸ್ ಬರೆದಿರ್ತಾರೆ. ಉಪೇಂದ್ರ ಅವರು ಡೈರೆಕ್ಟರ್ ಆಗಿ ಅವ್ರಿಗೆ ಗೊತ್ತು ಈಗಿನ ಪೀಳಿಗೆಗೆ ಏನ್ ಬೇಕು, ಈಗಿನ ಮಕ್ಕಳಿಗೆ ಏನ್ ಬೇಕು, ಹಾಗೆ ಏನ್ ನೋಡಿದ್ರೆ ಜಾಸ್ತಿ ಜನರಿಗೆ ನಾನು ರೀಚ್ ಆಗ್ಬೋದು ಅನ್ನೋದು ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಹಾಗಾಗಿ ಎಲ್ಲ ಟ್ರೋಲ್ಗಳನ್ನ ತಗೊಂಡ್ಬಂದು ಒಂದು ಸಾಂಗ್ ಅನ್ನು ಮಾಡಿದ್ದಾರೆ. ಹಾಗೆ ಆ ಸಾಂಗ್ ಸ್ಟಾರ್ಟ್ ಆಗದೆ ಟ್ರೋಲ್ ಆಗುತ್ತೆ ಅಂತ ಅದೊಂದು ಲಿರಿಕ್ಸ್ ನ ಇಟ್ಕೊಂಡು ಹಂಗೆ ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ. ಒಂದಿಷ್ಟು ಜನ ತಿಪ್ಪೆ ಹತ್ರ ಒಂದು ಗಲೀಜು ಅಲ್ಲಿ ಇಲ್ಲಿ ಕೂತ್ಕೊಂಡು ಫೋನ್ ನ ಯೂಸ್ ಮಾಡ್ತಿರ್ತಾರೆ. ಅಂದ್ರೆ ನಾವು ಎಷ್ಟು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀವಿ ಅನ್ನೋದನ್ನ ತೋರಿಸಿದ್ದಾರೆ. ಕಸದಲ್ಲಿ ಕೂತ್ಕೊಂಡು ಕಸವನ್ನೇ ನೋಡೋದು ಅಂತ ಮೀನಿಂಗ್ ಅಂತ ನಾನು ಅನ್ಕೋತೀನಿ. ಹಾಗೆ ಮತ್ತೆ ನೀವು ನೋಡೋದಾದ್ರೆ ಇಂದಿನ ಯುವ ಪೀಳಿಗೆಗೆ ಅವ್ರು ಹೇಳ್ತಿದ್ದಾರೆ ಟೈಮ್ ನ ವೇಸ್ಟ್ ಮಾಡಬೇಡಿ ಮೊಬೈಲ್ ನಲ್ಲೇ ಅಂತ. ಈ ಒಂದು ಸಾಂಗ್ ಅನ್ನ ಐಶ್ವರ್ಯ ರಘರಾಜನ್ ಹಾಗೆ ಅನೂಪ್ ಭಂಡಾರಿ, ಅದಾದ್ಮೇಲೆ ಅಜನೀಶ್ ಲೋಕನಾಥ್ ಹಾಗೆ ಹರ್ಷಿಕಾ ಅವ್ರು ಹಾಡಿರ್ತಾರೆ. ಅವನೊಬ್ಬ ಏನ್ ಹಾರ್ ಹೀರೋನ, ಯಾಕೆ ಕರಿಮಣಿ ಮಾಲೀಕನ ಅಲ್ಲ. ಕೋರಿಯೋಗ್ರಫಿ ಬಂದ್ಬಿಟ್ಟು ಇಮ್ರಾನ್ ಸರ್ದಾರಿ ಅವ್ರು ಮಾಡಿರ್ತಾರೆ. ಪ್ರೇಮ್ ಅವ್ರು ಒಂದ್ಸರಿ ಹೇಳಿರ್ತಾರೆ ಹಾರ್ ಹೀರೋ ಅಂತ ಅಂದ್ಬಿಟ್ಟು. ಆ ಆರ್ ಹೀರೋನ ತಗೊಂಡ್ಬಂದು ಇಲ್ಲಿ ಸಾಂಗ್ ಅಲ್ಲಿ ಬಳಸ್ಕೊಳ್ಳಲಾಗಿದೆ. ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಲೇ ಹೈಯೆಸ್ಟ್ ಬಜೆಟ್ ಆಗೋ ಇದಿದೆ. 6 ಜನ ಹೀರೋಗಳು ಬರ್ತಾರೆ. ಐ ಥಿಂಕ್ ಇಡೀ ಇಂಡಿಯನ್ ಬಿಗ್ ಸ್ಟಾರ್ಸ್ಗಳೆಲ್ಲ ಬರ್ತಾರೆ. ಹಾಗೆ ಸೆಕೆಂಡ್ ಒನ್ ತಗೊಂಡು ಹೋದ್ರೆ ಕರಿಮಣಿ ಮಾಲೀಕ ನಿಮ್ಮೆಲ್ರಿಗೂ ಗೊತ್ತಿರೋದೆ, ರೀಸೆಂಟ್ ಆಗಿ ಕೊಟ್ಟೂರು ಹುಡುಗನಿಂದ ವೈರಲ್ ಆಗಿತ್ತು. ಅದಾದ್ಮೇಲೆ ಬೆಳ್ಳುಳ್ಳಿ ಕಬಾಬ್ ಒನ್ ಮೋರ್ ಅನ್ಬೇಕು ಅನ್ನೋದನ್ನ ಯೂಸ್ ಮಾಡ್ಕೊಂಡಿದ್ದಾರೆ. ಹಾಗೆ ಹೆಂಗ್ ಪುಂಗ್ಲಿ ಅನ್ನೋದು ಕೂಡ ಒಂದು ಲೈಕ್ ಟ್ಯಾಗ್ ಲೈನ್ ನ ಇಟ್ಕೊಂಡು ಒಂದಿಷ್ಟು ಜನರನ್ನ ಟಾರ್ಗೆಟ್ ಮಾಡಲಾಗಿತ್ತು. ಅದನ್ನು ಕೂಡ ಇದರಲ್ಲಿ ತುಂಬಾ ಡಿಫ್ರೆಂಟ್ ಆಗಿ ಯೂಸ್ ಮಾಡಿದ್ದಾರೆ. ಹಾಗೆ ಮುಂದೆ ಹೋಗ್ತಾ ಆಲ್ ರೈಟ್ ಇಲ್ಲಿಂದ ಮುಂದಕ್ಕೆ ಹೋಗೋಣ, ಇಲ್ಲ ಅಂದ್ರೆ ರಂಗನ ಕೋಪ ಮಾಡ್ಕೊಂತಾರೆ ಅಂತ ಪಬ್ಲಿಕ್ ಟಿವಿ ರಂಗನನ್ನು ಲೈಕ್ ಇಲ್ಲಿ ಫೋಕಸ್ ಮಾಡಲಾಗಿದೆ. ಈ ಜೋಡೆತ್ತು ಅಂದ್ರೆ ಮಂಡ್ಯದಲ್ಲಿ ಸುಮಲತಾ ಅವ್ರನ್ನ ಗೆಲ್ಲಿಸಿದಾಗ ದರ್ಶನ್ ಅವರು ಹಾಗೆ ಯಶ್ ಅವರು ಹೇಗೆ ಅವ್ರ ಜೊತೆ ನಿಂತ್ಕೊಂಡಿದ್ರು, ಅದಾದ್ಮೇಲೆ ಅವ್ರು ಗೆದ್ದ ಮೇಲೆ ಅದೊಂದು ಇಟ್ಕೊಂಡು ಮಂಡ್ಯದ ಜೋಡೆತ್ತು ಅಂತ ದರ್ಶನ್ ಮತ್ತೆ ಯಶ್ ಅವ್ರನ್ನ ಇಂಡೈರೆಕ್ಟ್ ಆಗಿ ತೋರಿಸಲಾಗಿದೆ. ನಿಂತ್ರೆ ನಾವು ಜೋಡೆತ್ತಂಗೆ ಗೆಲುವು ಲಾರಿ ಡ್ರೈವರ್ ಬಗ್ಗೆ ಒಂದು ಸಾಂಗ್ ಇದೆಯಲ್ಲ, ನಾ ಡ್ರೈವರ್, ಆ ಸಾಂಗ್ ನ ಕೂಡ ಒಂದ್ ಬೀಟಿಂಗ್ ಬರುತ್ತೆ, ನಾ ಡ್ರೈವರ್ ಅಂತ ಬರುತ್ತೆ. ಅದಾದ್ಮೇಲೆ ತಗಡು ಗುಮ್ಮಿಸ್ಕೋತೀಯ ಅಂತ ರೀಸೆಂಟ್ ಆಗಿ ಒಂದು ಟೈಟಲ್ ವಿವಾದ ಆದಂತಹ ಒಂದು ವಿಷಯ ಇದು. ಅದನ್ನ ಇಟ್ಕೊಂಡು ಕೂಡ ನರೇಶ್ ಅವರು ತುಂಬಾ ಚೆನ್ನಾಗಿ ಒಂದು ಹಾಡನ್ನ ಬರೆದಿದ್ದಾರೆ ಅಂತಾನೆ ಹೇಳ್ಬೋದು. ಅದಾದ್ಮೇಲೆ ಈ ಲಿರಿಕ್ಸ್ ಅಲ್ಲಿ ಹಂಗೆ ಬರ್ತಾ ಇದು ಹಂಸಲೇಖ ಅವರ ಮ್ಯೂಸಿಕ್ ಕೇಸ್ ಆಗ್ಬಿಡುತ್ತೆ ಅಂತ ಕೂಡ ಹಂಸಲೇಖ ಅವ್ರನ್ನ ಲೈಕ್ ಹಂಗೆ ಒಂದು ಹಾಡಲ್ಲಿ ಒಂದು ಬಿಟ್ಟಲ್ಲಿ ಹಿಂಗೆ ತಗೊಂಡು ಹೋಗ್ತಾರೆ. ಅದಾದ್ಮೇಲೆ ಮುಂದೆ ಲೈಕ್ ಕೆಲಸ ಇಲ್ದವ್ರಿಗೆ ಇದು ಫುಲ್ ಮೀಲ್ಸ್ ಆಗುತ್ತೆ. ಅಂದ್ರೆ ಇವಾಗೆಲ್ಲ ಏನಾಗ್ಬಿಟ್ಟಿದೆ ಅಂದ್ರೆ ನಮ್ಮ ಟೈಮನ್ನ ಬೇರೆದ ಮೇಲೆ ವೇಸ್ಟ್ ಮಾಡ್ತಾ ಇದೀವಿ ಅಂತ ಇಂಡೈರೆಕ್ಟ್ ಆಗಿ ಹೇಳಲಾಗಿದೆ. ಕೆಲಸ ಇಲ್ದಿರೋರಿಗೆ ಫುಲ್ ಮೀಲ್ಸು ಅನ್ನೋ ತರ ಇಲ್ಲಿ ಬಿಂಬಿಸಲಾಗಿದೆ ಈ ಸಾಂಗ್ ಅಲ್ಲಿ. ಅದಾದ್ಮೇಲೆ ತುಂಬಾ ವರ್ಷಗಳ ಹಿಂದೆ ಈ ಒಂದು ನಿಖಿಲ್ ಎಲ್ಲಿದ್ಯಪ್ಪ ಅಂತ ಒಂದು ಟ್ರೋಲ್ ಆಗಿತ್ತು, ಅದನ್ನು ಕೂಡ ಇದರಲ್ಲಿ ಬಳಸಲಾಗಿದೆ. ಹಲವು ವರ್ಷಗಳಾಗಿತ್ತು ಅಂತ ಕೇಳಿ ಮತ್ತೆ ಈ ಹಾಡಲ್ಲ ಅಂತ ಕೇಳಿ ಮತ್ತೆ ಆ ಒಂದು ವಿಚಾರ ನಂಗೆ ನೆನಪಿಗೆ ಬಂತು. ಎಲ್ಲಿದ್ಯಪ್ಪ ನಿಖಿಲ್? ಓ ಎಲ್ಲಿದೆ? ಓ ಈಗಾಗಲೇ ನೀನು ಜನಗಳ ಮಧ್ಯದಲ್ಲಿ ಸೇರಿಬಿಟ್ಟಿದ್ದೀಯಾ? ಜನಗಳ ಆಶೀರ್ವಾದ ಪಡೆಯಲಿಕ್ಕೆ ಜನಗಳ ಜೊತೆ ಸೇರಿದ್ಯಾ? ಆಗಿದ್ರೆ ಹೌದು. ನಿಮ್ಮನ್ನ ನಮ್ಮ ತಾತನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಈ ಜನಗಳ ಮಧ್ಯೆ ಇದ್ದೀನಿ ಅಪ್ಪ. ವಿಕಿಪೀಡಿಯಾ ಅವ್ರು ಮಾಡಿದಂತಹ ನಾನು ನಂದಿನಿ PG ಲಿ ಇರ್ತೀನಿ ಆ ಸಾಂಗನ್ನು ಕೂಡ ಇದರಲ್ಲಿ ಲೈಕ್ ಆ ಒಂದು ಬಿಟ್ ಕೂಡ ಬಂದು ಹೋಗುತ್ತೆ. ನಮ್ಮ ಅಯೋಗ್ಯ ಮಹೇಶ್ ಅವರು ಒಂದ್ಸರಿ ಒಂದು ಮೂವಿ ರಿವ್ಯೂ ಕೊಡ್ಬೇಕಾದ್ರೆ ಗೂಸ್ ಬಂಪ್ಸ್ ಅನ್ನೋ ಬದಲು ಬೇರೆ ಏನೋ ಒಂದು ವರ್ಡ್ ಯೂಸ್ ಮಾಡಿರ್ತಾರೆ. ಆ ಒಂದು ವರ್ಡ್ ಅನ್ನ ಕೂಡ ಇಲ್ಲಿ ಯೂಸ್ ಮಾಡ್ಕೊಂಡಿದ್ದಾರೆ ಈ ಹಾಡಲ್ಲಿ. ಅದನ್ನ ತುಂಬಾ ಚೆನ್ನಾಗಿ ಲೈಕ್ ಅದನ್ನ ಕವರ್ ಮಾಡಿದ್ದಾರೆ. ಆ ವರ್ಡ್ಸ್ ಗಳನ್ನೆಲ್ಲ
ತುಂಬಾ ಚೆನ್ನಾಗಿ ಕವರ್ ಮಾಡಿದ್ದಾರೆ. ಅದಾದ್ಮೇಲೆ ಡೋಲೋ 650, ಅದಾದ್ಮೇಲೆ ಬಿಸಿ ರಾಗಿ ಮುದ್ದೆ. ಇದು ನಮ್ಮ ಕೊರೋನಾ ಟೈಮಲ್ಲಿ ಒಂದು ಹುಡುಗಿ ವೈರಲ್ ಆಗಿತ್ತು. ಸನ್ಯಾಸಿನ ಸನ್ಯಾಸಿ ಆಗಕ್ ಬಿಡಲ್ಲ, ಅದಾದ್ಮೇಲೆ ಇವ್ರು ನಮಗ್ ಪ್ರೀತಿ ಒಪ್ಪಲ್ಲ ಅಂತ ಒಂದಿಷ್ಟು ವಿಷಯಗಳು ಜಾಲತಾಣದಲ್ಲಿ ಪ್ರಚಲಿತ ಇದ್ದಂತಹ ಒಂದು ವಿಚಾರಗಳನ್ನು ತಗೊಂಡ್ಬಂದು ಆ ಸಾಂಗ್ ಅಲ್ಲಿ ಹಾಕಲಾಗಿದೆ. ಕೊನೆಯದಾಗಿ ರಾಜ್ಯದಲ್ಲಿ ಇವಾಗ ಆಲ್ರೆಡಿ ರನ್ನಿಂಗ್ ಅಲ್ಲಿ ಇರುವಂತಹ ಎಲ್ಲ ಫ್ರೀ ಅನ್ನೋದನ್ನ ಮತ್ತೆ ಇಲ್ಲಿ ಉಪೇಂದ್ರ ಅವರು ತುಂಬಾ ನೀಟಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಅಂದ್ರೆ ಉಪೇಂದ್ರ ಅವರು ಡೈರೆಕ್ಟರ್ ಆಗಿರೋದ್ರಿಂದ ನಾನು ಏನಕ್ಕೆ ಉಪೇಂದ್ರ ಅವ್ರಿಗೆ ಹೇಳ್ತಿದ್ದೀನಿ ಅಂದ್ರೆ ಇನ್ಪುಟ್ಸ್ ಅವ್ರ ಕಡೆನೂ ಇರ್ಬೋದು ಅನ್ನೋ ಎಲ್ಲೋ ಒಂದು ಗೆಸ್ ಇದೆ ನನಗೆ. ಯಾಕಂದ್ರೆ ನರೇಶ್ ಅವ್ರು ಬರ್ದಿರ್ತಾರೆ, ಸೊ ಉಪೇಂದ್ರ ಅವ್ರು ಇದನ್ನ ಹಾಕಿದ್ರೆ ಹೆಂಗೆ, ಇದನ್ನ ಹಾಕಿದ್ರೆ ಹೆಂಗೆ ಅಂತಾನು ಅಂದಿರಬಹುದು ಅನ್ನೋದು ನಂದು. ಅವರ ಫ್ರೆಂಡ್ ಚಂದ್ರ ಅವರ ಕಾಲನ್ನು ಕೂಡ ಈ ಸಾಂಗ್ ನಲ್ಲಿ ನರೇಶ್ ಅವರು ಎಳೆದಿದ್ದಾರೆ. ಅದೇ ನಮ್ಮ ಚಾರ್ಮಿನಾರ್ ಚಂದ್ರ ಅವ್ರದ್ದು. ಹಾಗೆ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮೂಡ್ ಬಂದಿದೆ ಸಾಂಗು. ಟ್ರೋಲ್ ಸಾಂಗ್ ಅಂದ್ರೆ ಎಲ್ಲಾ ಟ್ರೋಲ್ ಗಳನ್ನ ಮಿಕ್ಸ್ ಮಾಡಿ ಒಂಥರ ಮಿಕ್ಸ್ ಮಸಾಲಾ ತರ ಇದೆ. ಎಲ್ಲೂ ಕೂಡ ನಮ್ಗೆ ಬೇಜಾರ್ ಅನ್ಸಲ್ಲ, ಹಾಡ್ ಹೆಂಗ್ ಹೋಗುತ್ತೆ ಅಂತ ಗೊತ್ತಾಗಲ್ಲ. ರೇಷ್ಮಾ ಅವರು ಕೂಡ ತುಂಬಾ ಚೆನ್ನಾಗಿ ಲೈಕ್ ಡ್ಯಾನ್ಸ್ ಮಾಡಿದ್ದಾರೆ ಆ ಸಾಂಗ್ ಅಲ್ಲಿ. ಹಾಗೆ ಅದಕ್ಕೆ ಕೊರಿಯೋಗ್ರಫಿನ ಇಮ್ರಾನ್ ಸರ್ದಾರಿಯಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಒಟ್ನಲ್ಲಿ ಇದೊಂದು ಪ್ಯಾಕೇಜ್ ಕಣ್ರಪ್ಪ. ನಾನು ಹೇಳೋದೇನು ಅಂದ್ರೆ ಇದೊಂದು ಪ್ಯಾಕೇಜ್. ನಮ್ಗೆ ನಾವೆಲ್ಲಿ ಟೈಮ್ ವೇಸ್ಟ್ ಮಾಡ್ತಿದ್ವಿ ಎಲ್ಲದನ್ನೂ ಹೇಳಿದ್ದಾರೆ, ಸರಿ ಯಾವ್ದು ತಪ್ಪು ಯಾವ್ದು ಅಂತ. ಅದಾದ್ಮೇಲೆ ಅದರಲ್ಲಿ ಒಂದ್ ಕಡೆ ಒಂದ್ ಹುಡುಗಿ ಬಂದ್ಬಿಟ್ಟು ಬಟ್ಟೆನ ಹಿಂಗ್ ತೆಗೆದು ನಾನು ಫೇಮಸ್ ಆಗ್ತೀನಿ ಅನ್ನೋದು, ಅದು ಯಾರಂತ ನಿಮಗ್ ಗೊತ್ತು, ನಾನೇನು ಹೇಳ್ಬೇಕಾಗಿಲ್ಲ. ಅದು ಒಂದಿರ್ಬೋದು. ತುಂಬಾ ವಿಚಾರಗಳಿದೆ ಇದರಲ್ಲಿ, ತುಂಬಾ ಸೂಕ್ಷ್ಮವಾದ ವಿಚಾರಗಳಿದೆ. ಆಮೇಲೆ ಜಮೀರ್ ಅಹಮದ್ ಅವ್ರದ್ದು ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್ಸ್ ಅಂತ ಇರ್ಬೋದು. ತುಂಬಾ ಎಲಿಮೆಂಟ್ಸ್ ನ ಇದರಲ್ಲಿ ಕವರ್ ಮಾಡಿ ಒಂದು ಟ್ರೋಲ್ ಸಾಂಗ್ ಅಂತ ಮಾಡಿದ್ರೆ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ. ಕೊನೆದಾಗಿ ಹೇಳೋದಾಗಿದ್ರೆ ನನಗೆ ತುಂಬಾ ಇಷ್ಟ ಆಯ್ತು. ಹಾಗೆ ನಿಮ್ಗೆ ಯಾವ್ಯಾವ ಎಲಿಮೆಂಟ್ಸ್ ನೀವು ನೋಡಿದ್ದೀರಾ ಅವುಗಳನ್ನೆಲ್ಲದನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಇದಿಷ್ಟ ಆಗಿತ್ತು ಶ್ರೀಹರ್ಷನ ಆನೆಸ್ಟ್ ರಿವ್ಯೂ.